ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ವೀಕ್ಷಕರೇ, ಪ್ರತಿದಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಚಾಂಗ ಭವಿಷ್ಯ ಹಾಗೆಯೇ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿದಿನ ವಿಶೇಷವಾದ ಮಾಹಿತಿಯನ್ನು ಹೊತ್ತು ತರುವಂತಹ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಹಾಗೆಯೇ ಇವತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಈ ಕ್ಷೌರವನ್ನ ಮಾಡಿಸಿಕೊಂಡು ಮನೆಯೊಳಗೆ ನೇರವಾಗಿ ಯಾಕೆ ಹೋಗಬಾರದು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಶುಕ್ರವಾರ, ಮೊದಲಿಗೆ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ, ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ, ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ, ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ತ್ರಯೋದಶಿ ಶುಕ್ರವಾರ, ಮೂಲಾ ನಕ್ಷತ್ರ, ಐಂದ್ರನಾಮ ಯೋಗ, ಕೌಲವ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಶುಭ ಫಲ ಯಾವ ರೀತಿಯಾಗಿರುತ್ತೆ, ಅಶುಭ ಫಲ ಯಾವ ರೀತಿಯಾಗಿರುತ್ತೆ ಅಂತ, ಹಾಗೆಯೇ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳಿಗೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಅಶುಭ ಫಲ ಇದೆ, ಇವತ್ತು ದೋಷ ಇರುವಂತಹ ರಾಶಿಗಳು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು, ಅದನ್ನು ತಾವು ತಿಳಿಸ್ಕೊಡಿ ಗುರು. ಓಂ ಪ್ರವಶ್ ಶುಕ್ರಾಯ ಭಾನವೇ ಭರಧ್ವಂ, ಹವ್ಯಂ ಮತಿಂಚಾಗ್ನಜೇ ಸುಪೂತಂ, ಯೋ ದೈವ್ಯಾನಿ ಮಾನುಷಾ ಜನೋ ಗುಂಷಿ, ಅಂತರ್ವಿಶ್ವಾನಿ ವಿದ್ಮನಾ ಜಿಗಾತಿ, ಇಂದ್ರಾಣಿ ಮಾಸು ನಾರಿಷು ಸುಪತ್ನಿ ಮಹಮಶ್ರವಂ, ನಹ್ಯಸ್ಯಾ ಅಪರಂಚನ ಜರಸಾ ಮರತೆ ಪತಿಃ, ಇಂದ್ರಂ ವೋ ವಿಶ್ವತಸ್ಪರ್ಯಮಾಮಹೇ ಜನೇಭ್ಯಃ, ಅಸ್ಮಾಕಮಸ್ತು ಕೇವಲಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ, ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದು ಇವತ್ತಿನ ಶುಕ್ರವಾರ ನಾವು ಹೇಳುವಂತಹ ಶ್ಲೋಕ ಮತ್ತು ಮಂತ್ರ. ಶುಕ್ರವಾರ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು. ಹಾಗಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ಮನೆಗೆ ಭಾಗ್ಯವನ್ನು ಕೊಡತಕ್ಕಂಥ ಲಕ್ಷ್ಮಿ ಬರಬೇಕು ಅಂತಾದರೆ ನಾವು ಕೂಡ ಇವತ್ತಿನ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ, ಪೂಜೆ ಇದನ್ನೆಲ್ಲ ನಾವು ಮಾಡಬೇಕು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಮಕ್ಕಳಿಂದ ಕಲಹ ಆಗತಕ್ಕಂಥದ್ದು. ಆದ್ದರಿಂದ ಉದರ ಬಾಧೆ ಸ್ವಲ್ಪ ಹೊಟ್ಟೆ ನೋವು ಬರತಕ್ಕಂಥ ಸಾಧ್ಯತೆ ಇದೆ. ತೀರ್ಥಯಾತ್ರೆ ಮಾಡತಕ್ಕಂಥ ಒಂದು ಯೋಗ ಇದೆ. ತೀರ್ಥಯಾತ್ರೆಗೆ ಹೋಗಿ ಬರತಕ್ಕಂಥವರು ಇವತ್ತಿನ ದಿವಸ ಹೋಗಿ ಬರಬಹುದು. ಹಾಗೆ ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಎಲ್ಲ ರೀತಿಯಲ್ಲಿ ನಾವು ಸಾಧು ಮತ್ತು ಸಾಧು ಸಜ್ಜನರ ಸಂಘ ಮಾಡಬೇಕಂತೆ. ಹೊರಗಡೆ ನಾವು ಎಲ್ಲೂ ಹೋಗೋ ಕೆಲಸನೂ ಇಲ್ಲ, ಎಲ್ಲವೂ ಕೂಡ ನಮ್ಮಲ್ಲೇ ಇದೆ. ನಮ್ಮ ದೇಹದ ಒಳಗಡೆ ರೋಗ ಬರ್ತದೆ, ನಮ್ಮ ದೇಹದ ಒಳಗಡೆ ಆ ರೋಗವನ್ನು ಓಡಿಸುವಂಥ, ನಿಗ್ರಹಿಸುವಂಥ ಶಕ್ತಿ ನಮ್ಮಲ್ಲೇ ಇದೆ. ಹಾಗಾಗಿ ಅದು ಭಗವಂತನೇ ಕೊಡತಕ್ಕಂಥದ್ದು. ಆ ಭಗವಂತನೇ ನಮಗೆ ಕೊಟ್ಟಿದ್ದಾನೆ ಅದನ್ನು. ಹೇಗೆ, ಯಾವ ರೀತಿಯಲ್ಲಿ ನಮಗೆ ಗಾಯ ಆಗ್ತದೆ, ಸಣ್ಣ ಪುಟ್ಟ ಗಾಯ ಆದರೆ ಹಾಗೆ ಸ್ವಲ್ಪ ದಿವಸದಲ್ಲಿ ಕಡಿಮೆ ಅಲ್ಲಿ ಚರ್ಮ ಕೂಡ ಹೋಗ್ತದೆ. ಹೇಗೆ ಅದು ಕೊಟ್ಟಿದ್ದು? ಅದು ಆ ಶಕ್ತಿ, ಅದೇ ಅಮೃತ.
ಅದೇ ಅಮೃತ. ಹಾಗಾಗಿ ಆ ರೀತಿಯಲ್ಲಿ ನಾವು ಈ ರಾಮಾಯಣ, ಮಹಾಭಾರತ, ಭಾಗವತ ಇದೆಲ್ಲ ಪುರಾಣ ಕಥೆಗಳನ್ನು ಕೇಳುವುದರಿಂದ ಏನಾಗ್ತದೆ? ನಮ್ಮ ಮನಸ್ಸು ಹಗುರವಾಗ್ತದೆ, ದೃಢವಾಗ್ತದೆ, ಗಟ್ಟಿಯಾಗ್ತದೆ, ಶಾಂತವಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ಇದನ್ನೆಲ್ಲ ಓದತಕ್ಕಂಥದ್ದು. ಹಾಗಾಗಿ ಇನ್ನು ಎಲ್ಲ ರೀತಿಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಅಶುಚಿ ಆಗತಕ್ಕಂಥದ್ದು. ಇನ್ನು ಪೆಟ್ರೋಲ್ ಉದ್ಯಮದವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇದು ವೃಷಭ ರಾಶಿಯವರಿಗೆ. ವೃಷಭ ರಾಶಿಯಲ್ಲಿ ಇರತಕ್ಕಂಥವರಿಗೆ ಇದೆಲ್ಲ ಆಗತಕ್ಕಂಥದ್ದು. ಆದ್ದರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ, ಮಹಾಭಾರತದಲ್ಲಿ ಬರತಕ್ಕಂಥದ್ದು ವಿಷ್ಣು ಸಹಸ್ರನಾಮ, ಈ ವಿಷ್ಣು ಸಹಸ್ರನಾಮ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಸಹೋದರರಲ್ಲಿ ಕಲಹ ಬರತಕ್ಕಂಥದ್ದು, ಹಾಗೆ ಹೆಂಡತಿಯಿಂದ ಸಹಕಾರ ಸಿಗುವಂಥದ್ದು, ಹಾಗೆ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಗಣಪತಿಗೆ ಅಭಿಷೇಕ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಧನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಅನ್ನಸ್ಥಾನದಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಶತ್ರುವಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಬಂಗಾರದ ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಶಿರೋಬಾಧೆ, ತಲೆನೋವು ಬರತಕ್ಕಂತಹ ಸಾಧ್ಯತೆ, ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು. ವೇದಶಾಸ್ತ್ರಗಳಲ್ಲಿ ನಂಬಿಕೆ ಇರತಕ್ಕಂಥದ್ದು. ವೇದಶಾಸ್ತ್ರಗಳಲ್ಲಿ ನಂಬಿಕೆ ಯಾಕೆ ಬರ್ತದೆ ಅಂತಾದರೆ, ನಮಗೆ ತುಂಬ ನಮ್ಮ ಮನಸ್ಸು ಇನ್ನು ಬೇರೆ ಎಲ್ಲೂ ಕೂಡ ನಮಗೆ ಸಹಾಯ ಸಿಕ್ಕೋದಿಲ್ಲ ಅಂತಾದಾಗ, ನಾವು ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ತಿರುಪತಿಗೆ ಆ ಸಂಕಟ ಬಂದಾಗ ಮಾತ್ರ ಹೋಗ್ತೇವೆ. ಅವನು ಸ್ಮರಣೆ ಮಾಡೋದು ಆವಾಗ ಸಂಕಟ ಬಂದಾಗ. ಆ ಸಂಕಟ ಅದಕ್ಕಾಗಿ ಅವನು ಸಂಕಟ ಕೊಡ್ತಾನಂತೆ, ಸ್ಮರಣೆ ಮಾಡಲಿ ಅಂತ. ಅದಕ್ಕಾಗಿ ನಮಗೆ ಆ ಥರ ಸಂಕಟ ಬರಬಾರ್ದು ಅಂತಾದರೆ ನಾವು ಯಾವತ್ತೂ ಕೂಡ ಭಗವಂತನ ಸ್ಮರಣೆ ನಾವು ಮಾಡ್ತಾನೇ ಇರಬೇಕು. ಆವಾಗ ನಮಗೆ ಸಂಕಟ ಬರೋದಿಲ್ಲ. ಆ ಬಂದಂಥ ಸಂಕಟವನ್ನು ಅವನು ಎದುರಿಸಿ, ಆ ಹೋಗಲಾಡಿಸ್ತಕ್ಕಂಥ ಶಕ್ತಿ, ಎದುರಿಸುವಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಡ್ತಾನೆ. ಹಾಗಾಗಿ ಮೃತ್ಯುಂಜಯ ಜಪ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಕೃಷಿಯಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಅಧಿಕ ವ್ಯಯ, ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಆಲಸ್ಯ, ನಮಗೆ ಇವತ್ತಿನ ದಿವಸ ಸ್ವಲ್ಪ ಆಲಸ್ಯಮ್ಮೆ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ನೃಪುಃ ನಾಸ್ತುದ್ಯಮ ಸಮೋ ಬಂಧು ಕುರ್ವಾಣೋ ನಾವಸೀದತಿ. ಈ ಆಲಸ್ಯ ಹೇಳತಕ್ಕಂಥದ್ದು ತುಂಬ ಶತ್ರುವಂತೆ. ಯಾರಿಗೆ? ನಮಗೆ. ಈ ಆಲಸ್ಯ ಹೇಳತಕ್ಕಂಥ ಬೇರೆಯವರಿಗಲ್ಲ, ನಮಗೆ ಶತ್ರುಗಳು. ಯಾಕಂದರೆ ನಾಳೆ ಮಾಡೋಣ, ಇವತ್ತಿನ ಕೆಲಸ ನಾಳೆ. ಈ ಆಮೆ ಮಲದ ಕಥೆ ಹಂಗಿದೆ. ಆಮೆ ನಿಧಾನವಾಗಿ ಅದು ಪ್ರಯತ್ನ ಮಾಡ್ತು, ಆದರೆ ಮೊಲ ಆಲಸ್ಯ, ಆರಾಮ ನಿದ್ರೆ ಮಾಡೋಣ, ಅಷ್ಟೊತ್ತು 1 ತಾಸು ನಿದ್ರೆ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ನಮಗೂ ಹೀಗೆ ಆಗ್ತದೆ. ಬೆಳಗ್ಗೆ ಆದ ತಕ್ಷಣ ಏಳಬೇಕು ಅಂತಂದ್ರೆ ಒಂದು ಟೈಮ್ ನೋಡ್ಕೊಂಡು, ದನಿಯನ್ನು 7 ಗಂಟೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳುವ. ಅದು ಎಷ್ಟೊತ್ತು ಮಲ್ಕೊಂಡ್ರೂ ಕೂಡ ನಮಗೆ ಏಳಬೇಕು ಅಂತ ಅನಿಸೋದೇ ಇಲ್ಲ. ಆಗ ಎದ್ದು ಬಿಟ್ಟರೆ ಅವಾಗ ನಾವು ಬಚಾವು, ನಮಗೆ ಒಳ್ಳೆಯದಾಗ್ಬಿಡ್ತದೆ. ಹಾಗಾಗಿ ಈ ಆಧ್ಯಾತ್ಮಿಕವಾದಂಥ ವಿಘ್ನ ಹೇಳತಕ್ಕಂಥದ್ದು ಆಲಸ್ಯದ ರೂಪದಲ್ಲಿ ದೇವತೆಗಳು ನಮಗೆ ಕೊಡತಕ್ಕಂಥದ್ದು ಆಲಸ್ಯ. ಹಾಗಾಗಿ ಯಾವುದೇ ಸಾಧನೆ ಮಾಡಬೇಕಾದ್ರೂ, ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೂ ಆಲಸ್ಯ ನಮಗೆ ಬರಬಾರದು. ಹಾಗೆ ವ್ಯಾವಹಾರಿಕವಾಗಿ ಸಾಧನೆ ಮಾಡಬೇಕಾದರೂ ಕೂಡ ಆಲಸ್ಯ ನಮಗೆ ಇರಲೇಬಾರದು. ಹಾಗಾಗಿ
ಇನ್ನು ಬಂಧುಗಳ ಸಹಕಾರ ಇವತ್ತಿನ ದಿವಸ ಸಿಗುವತಕ್ಕಂಥದ್ದು. ಹೈನುಗಾರಿಕೆಗೆ ಒಳ್ಳೆಯ ರೀತಿಯಾದಂಥ ಲಾಭ ಇರತಕ್ಕಂಥದ್ದು. ಹಾಲು ಮಾರಾಟಗಾರರಿಗೂ ಕೂಡ ಲಾಭ ಇರತಕ್ಕಂಥದ್ದು. ಶ್ರೀ ಸೂಕ್ತ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತದೆ. ಸರಿ ಗುರುಗಳೇ, ಈ ದಿನದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳಿಗೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಯಾವ ರೀತಿಯಾದಂತಹ ಅಶುಭ ಫಲ ಇದೆ, ಮತ್ತು ದೋಷ ಇರುವವರು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ನಂಬರ್ ಒಂದು ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ತಾವು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನದಲ್ಲಿ ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಕ್ಷೌರವನ್ನು ಮಾಡಿಸಿದ ನಂತರ ನೇರವಾಗಿ ನಾವು ಮನೆಯೊಳಗೆ ಯಾಕೆ ಹೋಗಬಾರ್ದು ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಹಿಂದಿನ ಸಂಚಿಕೆಯಲ್ಲಿ ಕ್ಷೌರ ಮಾಡಿಸುವ ದಿನದ ಬಗ್ಗೆ ತಾವು ಮಾಹಿತಿಯನ್ನು ಕೊಟ್ಟಿದ್ರಿ, ಯಾವ ದಿನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಕ್ಷೌರವನ್ನು ಮಾಡಿಸಿದ ನಂತರ ನಾವು ಮನೆಯೊಳಗಡೆ ಆ ಬಟ್ಟೆಯನ್ನು ಧರಿಸಿ ಯಾಕೆ ಹೋಗಬಾರ್ದು, ಇದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಏನು ಅಂತ? ಇದು ಬಹಳ ಮುಖ್ಯವಾಗಿ, ಯಾಕಂದರೆ ಕ್ಷೌರವನ್ನು ಮಾಡಿದ ನಂತರ ನಾವು ಮನೆಯೊಳಗೆ ಹೋಗಬಾರ್ದಂತೆ. ಒಂದನೇದಾಗಿ ಅಲ್ಲಿ ಮಂಗಳ ಕಾರ್ಯ ಮತ್ತು ದೇವತಾ ಕಾರ್ಯ ಮತ್ತು ಪಿತೃ ಕಾರ್ಯ ಅಂತ ಹೇಳ್ತಾರೆ. ದೇವತಾ ಕಾರ್ಯದಲ್ಲೂ ಕೂಡ ಒಂದು ರೀತಿ ಇರ್ತದೆ. ಯಾವ ರೀತಿ ದೇವತಾ ಕಾರ್ಯದಲ್ಲಿ ಅಂತಂದರೆ, ಈಗ ಚೌಲ ಉಪನಯನ ವಿವಾಹ ಇದು ಆ ಕರ್ಮಗಳು ಯಾವ ರೀತಿ ಷೋಡಶ ಕರ್ಮಗಳಲ್ಲಿ ಒಂದು. ಆ ಷೋಡಶ ಕರ್ಮ, ಅದಕ್ಕೆ ಷೋಡಶ ಕರ್ಮದಲ್ಲಿ ಒಂದು ಆಗಿರತಕ್ಕಂಥ ಇದರಲ್ಲಿ ನಾವು ಒಂದು ರೀತಿ ಇರಬೇಕು. ಹಾಗೆ ಅಪರ ಕಾರ್ಯ ಅಂತ ಕರೀತಾರೆ. ಅಪರ ಕರ್ಮದಲ್ಲಾದರೆ ಅದು ನಾವು ಯಾವಾಗ ಬೇಕಾದರೂ ಕ್ಷೌರವನ್ನು ಮಾಡ್ಬೋದಂತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಈಗ ಸೂರ್ಯ ಅಸ್ತ ಆಗೋದ್ರೊಳಗಡೆ ಕ್ಷೌರವನ್ನು ಮಾಡತಕ್ಕಂಥದ್ದು ಅಪರ ಕರ್ಮದಲ್ಲಾದರೆ. ಅದು ಯಾವಾಗ ತಾಯಿ ತಂದೆ ತೀರಿಕೊಂಡಲ್ಲಿ ಇದರಲ್ಲಿ ಮಾತ್ರ. ಹಾಗೆ ಇದರಲ್ಲಿ ಯಾವ ರೀತಿ ಷೋಡಶ ಕರ್ಮಗಳಲ್ಲಿ, ವೃದ್ಧಿ ಕರ್ಮಗಳಲ್ಲಿ, ಹಾಗೆ ಈ ಷೋಡಶವಾದಂಥ ಕರ್ಮದಲ್ಲಿ ನಮಗೆ ಯಾವ ರೀತಿ ಅದನ್ನು ಕೂಡ 12 ಗಂಟೆ ಒಳಗಡೆ ಕ್ಷೌರವನ್ನು ಮಾಡಿಸ್ತಕ್ಕಂಥದ್ದು. ಅದಕ್ಕೆ ಪನ್ನೆ ಅಂತ ಕರೀತಾರೆ. ಪನ್ನೆ, ಮದುವೆಯಲ್ಲಿ ಪನ್ನೆ, ಇದರಲ್ಲಿ ಚೌಲ ಅಂತ ಗೊತ್ತಾಯ್ತು. ಹಾಗೆ ಯಾಕೆಂತಂದರೆ ಅದು ಶುದ್ಧವಾಗಿ ಇರಬೇಕು ಅಂತ. ನಾವು ಆ ಕ್ಷೌರವನ್ನು ಮಾಡಿದಾಗ ಕೂದಲುಗಳು ನಮ್ಮ ಮೈ ಮೇಲೆ ಇರ್ತವೆ. ಅದರಿಂದ ಏನಾಗ್ತದೆ, ನಾವು ಮನೆ ಒಳಗಡೆ ಹೋಗ್ತೇವೆ. ಮನೆ ಒಳಗಡೆ ಹೋದಾಗ ಆ ಕೂದಲುಗಳು ಮನೆ ಒಳಗೆ ಬೀಳ್ತದೆ. ನಾವು ಕುಳಿತುಕೊಂಡು ಊಟ ಮಾಡ್ತೇವೆ ಅಥವಾ ಓಡಾಡ್ತೇವೆ, ಅದಕ್ಕೂ ನಮ್ಮ ಮೈಗೂ ಅಥವಾ ನಮ್ಮ ಇದಕ್ಕೆ ಬಟ್ಟೆಗೆ ಅಂಟುಕೊಳ್ತದೆ. ಅದರಿಂದ ನಾವು ಊಟ ಮಾಡೋದರಿಂದ ಏನಾಗ್ತದೆ, ಅದು ನಮ್ಮ ಶರೀರಕ್ಕೆ ಹೊಟ್ಟೆಗೆ ಹೋಗ್ತದೆ. ಆ ಹೊಟ್ಟೆಗೆ ಹೋದಾಗ ಏನಾಗ್ತದೆ, ಅದು ನಮ್ಮ ಹೊಟ್ಟೆಗೆ ಆ ಕೂದಲು ಹೋದರೆ, ನಮ್ಮ ಕೂದಲೇ ಹೊಟ್ಟೆ ಒಳಗಡೆ ಹೋದರೂ ಕೂಡ ಅದು ಈ ಕುರ ಅಂತ ಆಗ್ತದೆ, ಕುರ ಅಂತ ಆಗ್ತದೆ ಅಂಥದ್ದು. ಅದಕ್ಕಾಗಿ ಅದು ಆ ಕೂದಲು ನಮ್ಮ ಹೊಟ್ಟೆಗೆ ಹೋಗಬಾರ್ದು. ಅದರಲ್ಲೂ ಕೂಡ ಈಗ ಬೆಕ್ಕು, ನಾಯಿ, ಆ ಪ್ರಾಣಿಗಳ ಕೂದಲು ಕೂಡ ನಮ್ಮ ಹೊಟ್ಟೆ ಒಳಗೆ ಹೋಗಬಾರ್ದಂತೆ. ಅದು ಹೋಗ್ಬಿಟ್ರೆ ಅದು ಕುರ, ಅದು ಕೆಲವು ಬೆಕ್ಕಿನ ರೊಣೆ ಅಥವಾ ನಾಯಿಯ ಕೂದಲು ಇದನ್ನೆಲ್ಲ ಹೋದಾಗ ಅದು ಕೂಡ ನಮಗೆ ಆರೋಗ್ಯದಲ್ಲೂ ಕೂಡ ಮತ್ತೊಂದು ರೀತಿಯಲ್ಲಿ ವಿಷವಾಗಿ ಅದು ಪರಿಣಾಮ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಚರ್ಮದ ಕಾಯಿಲೆಗಳು ಇದೆಲ್ಲ ಬರತಕ್ಕಂಥ ಸಾಧ್ಯತೆ ಇರ್ತದೆ. ಇದು ಶುದ್ಧ ವೈಜ್ಞಾನಿಕವಾಗಿ ನಮಗೆ ಈ ರೀತಿ ಇರಬೇಕು. ಹಾಗಾಗಿ
ಅದಕ್ಕಾಗಿ ನಾವು ಈಗ ಸುಮ್ಮನೆ ಯಾರೋ ನಮ್ಮ ಸ್ನೇಹಿತ ಇದ್ದಾರೆ, ಅವರಿದ್ದಾರೆ, ಕ್ಷೌರದ ಅಂಗಡಿಗೂ ಕೂಡ ಸುಮ್ಮನೆ ಹೋಗಬಾರ್ದಂತೆ. ಹೋದರೆ ಸ್ನಾನ ಮಾಡ್ಕೊಂಡು ಬರಬೇಕಂತ. ಯಾಕೆಂದರೆ ಶುದ್ಧ ದೃಷ್ಟಿಯಿಂದ ನಾವಲ್ಲಿ ಹೋಗಿರ್ತೇವೆ, ಇಲ್ಲ ನಾ ಕ್ಷೌರ ಮಾಡಲಿಲ್ಲ, ಅಲ್ಲಿ ಕ್ಷೌರ ಮಾಡದೆ ಹೋದರೂ ಕೂಡ ಆ ಗಾಳಿಗೆ ಬಂದಿರ್ತೇವೆ, ಅಥವಾ ನಾವು ಅಲ್ಲಿ ಕೂತ್ಕೊಳ್ತೇವೆ, ಅಥವಾ ನಾವು ಓಡಾಡ್ತಿರ್ತೇವೆ, ನಮ್ಮ ಚಪ್ಪಲಿಗೂ ಕೂಡ ಅದು ಅಂಟಿರ್ತದೆ, ನಮ್ಮ ಕಾಲಿಗೆ ಬರ್ತದೆ, ಅದರಿಂದ ನಾವು ಕೈಗೆ ಬರ್ತೇವೆ. ನಾವು ಹಾಗೆ ನಾವು ಅಲ್ಲಿ ಕ್ಷೌರದ ಅಂಗಡಿ ಹೋಗ್ತೇವೆ, ಮನೆಗೆ ಬಂದು ಹಾಗೆ ಕೈ ಮುಖ ಏನೂ ತೊಳೆಯೋದಿಲ್ಲ, ಹಾಗೆ ಬಂದು ಊಟ ಕೂತ್ಕೊಳ್ತೇವೆ. ಕೆಲವೊಂದು ಈ ಅನಾರೋಗ್ಯದ ಕಾರಣ, ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಕಾರಣ ಇದೂ ಕೂಡ ಒಂದಿರ್ತದೆ. ಹಾಗಾಗಿ ನಾವು ಇದು ಮಡಿ ದೃಷ್ಟಿಯಿಂದ, ಮಡಿ ಅಂದರೆ ಅದಕ್ಕೆ ಮಡಿ ಅಂದರೆ ಏನು ಕೇಳಿದ್ರೆ ನಮ್ಮ ಶುದ್ಧತೆಗೆ ಹೇಳ್ತಕ್ಕಂಥದ್ದು. ಮಡಿ ಅಂದರೆ ನಮ್ಮ ಸ್ನಾನ ಮಾಡೋದರಿಂದ ಏನಾಗ್ತದೆ, ನಮ್ಮ ಹೊರಗಡೆ ಶರೀರ ಶುದ್ಧಿ ಆಗ್ತದೆ. ಹಾಗೆ ಆತ್ಮ ಶುದ್ಧಿ ಆಗಬೇಕು, ನಮ್ಮ ಒಳಗಡೆ ಶರೀರ ಶುದ್ಧಿ ಆಗಬೇಕು ಅಂದರೆ ನಾವು ಪ್ರಾಣಾಯಾಮ ಮಾಡೋದರಿಂದ, ಜಪ ತಪಸ್ಸು ಮಾಡೋದರಿಂದಲೇ ನಮ್ಮ ಒಳಗಡೆ ಶರೀರ, ಮನಸ್ಸು ಶುದ್ಧಿ ಆಗತಕ್ಕಂಥದ್ದು. ಹಾಗಾಗಿ ಈಗ ನಾವು ಸ್ನಾನವನ್ನು, ಅಲ್ಲಿ ಏನೇ ಆದರೂ ಕೂಡ ಸ್ನಾನವನ್ನು ನಾವು ಮಾಡಲೇಬೇಕು. ಅದಕ್ಕೆ ನಾವು ಈಗ ಉಗುರು ಕಟ್ಟು ಮಾಡಿದಾಗ ಅಥವಾ ಕ್ಷೌರವನ್ನು ಮಾಡಿದಲ್ಲಿ ಇದನ್ನೆಲ್ಲ ನಾವು ಮಾಡಿಕೊಂಡಾಗ ಸ್ನಾನ ಮಾಡಿಕೊಂಡೇ ಬರಬೇಕು ಹೇಳುವಂಥ ಉದ್ದೇಶ ಅದು. ಹಾಗಾಗಿ ನಾವು ಆದಷ್ಟು ನಮ್ಮ ಶುದ್ಧತೆಗೋಸ್ಕರವಾಗಿ ನಾವು ಇದನ್ನೆಲ್ಲ ಮಾಡಲೇಬೇಕು. ವೈಜ್ಞಾನಿಕ ಕಾರಣ ಒಂದಾದರೆ ಆಧ್ಯಾತ್ಮಿಕ ಕಾರಣ ಇನ್ನೊಂದಾಗಿರುತ್ತದೆ. ಹಾಗಾಗಿ ಇನ್ನೂ ನಮಗೆ ಅದರ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಜಾಸ್ತಿ ವೇಳೆ ಬೇಕಾಗ್ತದೆ, ಕಾಲಾವಕಾಶ ಇನ್ನು ಬೇಕು. ಹಾಗಾಗಿ ಮುಂದೆ ಬೇರೆ ಅವಕಾಶ ಸಿಕ್ಕಿದಾಗ ಬೇರೆ ಅದ್ರ ಬಗ್ಗೆ ಹೇಳೋಣ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಕ್ಷೌರವನ್ನು ಮಾಡಿಸಿದ ನಂತರ ನಾವು ಮನೆಯೊಳಗೆ ಯಾಕೆ ನೇರವಾಗಿ ಹೋಗಬಾರ್ದು, ಇದೊಂದು ಆಧ್ಯಾತ್ಮಿಕ ಹಿನ್ನೆಲೆ ಏನಿದೆ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ಇನ್ನೇನು ಉಳಿದಂತಹ ರಾಶಿಗಳು ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ ರಾಶಿಗಳಿಗೆ ಇವತ್ತು ಯಾವ ರೀತಿಯಾದಂಥ ಶುಭ ಫಲ ಇದೆ, ಯಾವ ರೀತಿಯಾದಂಥ ಅಶುಭ ಫಲ ಇದೆ, ಒಂದು ವೇಳೆ ಈ ರಾಶಿಗಳಿಗೆ ದೋಷ ಇದ್ದಲ್ಲಿ ಇವತ್ತು ಅವರು ಮಾಡಿಕೊಳ್ಳಬೇಕಾದಂತಹ ಪರಿಹಾರ ಏನು, ಇದನ್ನು ತಾವು ತಿಳಿಸ್ಕೊಡಿ ಗುರು. ಇನ್ನು ತುಲಾರಾಶಿಯವರಿಗೆ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಚಿನ್ನದ ಅಂಗಡಿಯವರಿಗೂ ಕೂಡ ಇವತ್ತಿನ ದಿವಸ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ಹಾಗೆ ಸೈನಿಕರಿಗೂ ಕೂಡ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥ ವಾತಾವರಣ ಇರುತ್ತದೆ. ಹಾಗಾಗಿ ಸೈನಿಕರು ಇವತ್ತಿನ ದಿವಸ ಸೈನಿಕರಿಗೆ ಅನುಕೂಲಕರವಾದಂಥ ವಾತಾವರಣ ಅಂತಂದರೆ ಯಾರು ಯುದ್ಧಕ್ಕೆ ಬರುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಅವರಿಗೆ ಶಸ್ತ್ರಸಜ್ಜಿತವಾದಂಥ ಆ ಎಲ್ಲ ಉಪಕರಣಗಳು ಸರಿಯಾಗಿ ಇವತ್ತಿನ ದಿವಸ ಸಿಗುವಂಥದ್ದು, ಅಥವಾ ಆರೋಗ್ಯದಲ್ಲಿ ಸರಿಯಾಗಿರತಕ್ಕಂಥದ್ದು, ಅಥವಾ ಅವರಿಗೆ ಆಹಾರ ಪದಾರ್ಥಗಳು ಸರಿಯಾಗಿ ಸಿಕ್ಕುವಂಥದ್ದು, ಇದೆಲ್ಲ ಸರಿಯಾಗಿ ಸಿಕ್ಬಿಟ್ರೆ ಯಾವುದೇ ರೀತಿ ಸಂದರ್ಭದಲ್ಲೂ ಕೂಡ ಯುದ್ಧವನ್ನು ಮಾಡಲಿಕ್ಕೆ, ನಮಗೆ ಯುದ್ಧವನ್ನು ಮಾಡಬೇಕು ಅಂತಾದರೆ ನಮಗೆ ಯಾವುದೋ ಒಂದು ಶಕ್ತಿ ಬೇಕಾಗಿರ್ತದೆ. ಒಂದು ಆಧ್ಯಾತ್ಮಿಕ ಶಕ್ತಿ ಇರಬೇಕು, ಇಲ್ಲ ಅಂದರೆ ಆ ಶಸ್ತ್ರಸಜ್ಜಿತವಾದಂಥ ಶಕ್ತಿ ಇರಬೇಕು. ಹಾಗಾಗಿ ಇದೆಲ್ಲ ಸರಿಯಾಗಿದ್ದಾಗ ಸೈನಿಕರಿಗೆ ಅವರ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲಕರವಾದಂಥ ವಾತಾವರಣ ಇರ್ತದೆ. ಇನ್ನು ಕುಟುಂಬದಿಂದ ಸಹಾಯ ಸಿಗುವಂಥದ್ದು, ಪರಿಹಾರಕ್ಕಾಗಿ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ ಇವತ್ತಿನ ದಿವಸ ಒಳ್ಳೆಯ ರೀತಿಯಾದಂಥ ಭೋಜನ ಸಿಗುವಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ಆಕಾಶ ಮಾರ್ಗದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಚಂದ್ರ ಜಪ ಮಾಡುವುದರಿಂದ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಚಂದ್ರ ಜಪ ಅಂದರೆ ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶನಂ ಸೋಮಂ ಶಂಭೋರ್ಮುಕುಟಭೂಷಣಂ, ಇದು ಈ ಜಪವನ್ನು ಮಾಡಬಹುದು. ಹಾಗೆ ಧನುರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಜಪ ತಪಗಳಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ತೀರ್ಥಯಾತ್ರೆಯಲ್ಲಿ ತೊಂದರೆ ಬರತಕ್ಕಂಥದ್ದು. ಅಥರ್ವ ಶೀರ್ಷ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ವೈರಿಯಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ.
ಅಧಿಕವಾಗಿ ವ್ಯಯ ಆಗತಕ್ಕಂಥದ್ದು, ಕೃಷಿಯಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗತಕ್ಕಂಥದ್ದು, ಧನ ಲಾಭ ಆಗತಕ್ಕಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಅನುಕೂಲ ಆಗತಕ್ಕಂಥದ್ದು. ಗುರು ಹಿರಿಯರಿಗೆ ವಸ್ತ್ರದಾನ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮೀನರಾಶಿಯಲ್ಲಿರುವವರಿಗೆ ಶತ್ರುವಿನಿಂದ ತೊಂದರೆ ಬರತಕ್ಕಂಥದ್ದು, ಹಾಗೆ ನಿರ್ಜನ ಪ್ರದೇಶದಲ್ಲೂ ಕೂಡ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಯಾರೂ ಕೂಡ ಇವತ್ತಿನ ದಿವಸ ಯಾರು ಇಲ್ಲದೆ ಹೋದ ಜಾಗದಲ್ಲಿ ಹೋಗಬಾರದು, ಯಾರಾದರೂ ಇದ್ದ ಜಾಗದಲ್ಲೇ ಹೋಗಬೇಕು. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಹಾಲು ಹೈನುಗಾರಿಕೋದ್ಯಮಕ್ಕೆ ಅನುಕೂಲ, ತಂಪು ಪಾನೀಯ ಅಂಗಡಿಗೂ ಕೂಡ ಇವತ್ತಿನ ದಿವಸ ಅನುಕೂಲ ಇದೆ. ಹಾಗಾಗಿ ಇವತ್ತಿನ ದಿವಸ ದುರ್ಗಾ ಕವಚ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತು ಭಯಪಡಬೇಕಾದ್ದೇನಿಲ್ಲ. ಆದಷ್ಟು ನಾವು ಭಗವಂತನ ನಂಬಿ, ಭಗವಂತನ ಸ್ಮರಣೆ ಮಾಡುತ್ತಾ, ಭಗವಂತನ ಧ್ಯಾನ ಮಾಡುತ್ತಾ ನಾವು ಎಲ್ಲ ಕೆಲಸವನ್ನು ಮಾಡ್ತೇವೆ. ಇದು ಭಗವಂತನ ಸೇವೆ ಅಂತ ನಾವು ಅಂದುಕೊಂಡು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಎಲ್ಲ ಕೆಲಸವೂ ಕೂಡ ನಿರ್ವಿಘ್ನವಾಗಿ ಆಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಗುರಿ ಮುಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ತಾವು ಬಹಳ ವಿಶೇಷವಾಗಿ ಒಂದು ಪಂಚಾಂಗದ ಭವಿಷ್ಯ ಹಾಗೆಯೇ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಕ್ಷೌರವನ್ನು ಮಾಡಿಸಿದ ನಂತರ ಮನೆಯೊಳಗೆ ನಾವು ಯಾಕೆ ನೇರವಾಗಿ ಹೋಗಬಾರದು, ಈ ವಿಚಾರವನ್ನು ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇವತ್ತು ಶುಕ್ರವಾರ ನಾವು ದುರ್ಗಾದೇವಿ ಹಾಗೆ ಮಹಾಲಕ್ಷ್ಮೀ ದೇವಿಯನ್ನ ಆರಾಧನೆಯನ್ನ ಮಾಡುವಂತಹ ದಿನ. ಈ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.